ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬರು ಮಂಗಳವಾರದ ದಿವಸ ಯಾರಾದರೂ ಕಾಯ್ತಾ ಇದ್ದೀರಾ? ಯಾರೂ ಕಾಯಲ್ಲ. ಶುಕ್ರವಾರ ದಿವಸ ಪಾಪ ಹೆಣ್ಮಕ್ಳು, ಮಂಗಳವಾರ ದಿವಸ ನೋಡೋಣ ಅಂತ ಹೆಣ್ಮಕ್ಳು ಈ ರೀತಿಯಾಗಿ ಪೂಜೆ ಪುನಸ್ಕಾರಕ್ಕೋ, ಅರ್ಶಿನ ಕುಂಕುಮ ಇಟ್ಟುಕೊಳ್ಳೋಕ್ಕೋ ಅಥವಾ ಒಳ್ಳೆ ಮಂಗಳವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋಕ್ಕೋ ವಿಶೇಷವಾಗಿ ಕಾಯ್ತಾ ಇರ್ತಾರೆ. ಹೆಣ್ಣುಮಕ್ಕಳ ದಿನಾಚರಣೆ ಅಂತ ಬೇರೆ ಕರಿತೀವಿ ಈ ಮಂಗಳವಾರ ಶುಕ್ರವಾರ. ಭಾನುವಾರದ ದಿವಸ ರಜಾ ಅಂತ ಘೋಷಣೆ ಆಗಿಬಿಟ್ಟಿರುತ್ತೆ, ನಿದ್ರಾವಸ್ಥೆ, ಎಲ್ಲರೂ ನಿದ್ದೆ ಚೆನ್ನಾಗಿ ಮಾಡ್ತೀರ. ಆದರೆ ಮಂಗಳವಾರದ ದಿವಸ ಗಂಡು ಮಕ್ಕಳು ವಿಶೇಷವಾಗಿ ಪರಿಪೂರ್ಣ ಅನುಗ್ರಹ ಸಿಗಬೇಕು ಅಂದರೆ ಮಂಗಳಗ್ರಹನ ಸ್ಮರಣೆ ಮಾಡಿಕೊಂಡಾಗ ಬಹಳ ವಿಶೇಷ. ಈ ದಿನ ಇಂಥ ಒಂದು ಮಂಗಳವಾರ ದಿವಸ ಪೌರ್ಣಮಿ ಬಿದ್ದರೆ ಸಾಕ್ಷಾತ್ ಪೂರ್ಣಮಂಗಳ ಕಾಮಾಕ್ಷಿ ಅಂತ ಕರಿತೀವಿ. ಅಂದರೆ ಜಗನ್ಮಾತೆ ಕಾಮಗಳ ಅಪೇಕ್ಷೆಗಳನ್ನು ಪೂರ್ಣ ಕೊಡ್ತಾಳೆ. ನೀವೇನು ಅನ್ಕೊಂತೀರಾ ಅದು ಸಂಪೂರ್ಣವಾಗುತ್ತೆ. ಸಂಕಷ್ಟಹರ ಚತುರ್ದಶಿ ಮಂಗಳವಾರ ಬಿದ್ದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಂಗಳವಾರ. ಮಹಾಗಣಪತಿ ಮಂಗಳವಾರ ದಿವಸನೇ ಸಂಕಷ್ಟ ಚತುರ್ದಶಿ, ಸುಬ್ರಹ್ಮಣ್ಯ ಸಮೇತ ಸೇರಿದರೆ ಬಹಳ ಒಳ್ಳೆ ಕೆಲಸ ಮಾಡಿಕೊಡ್ತಾನೆ. ನೀವು ಕೇಳಿದ್ದು ನಿಮ್ಮದು ಅಂತ ಹೇಳ್ತೀವಿ. ಕಾರ್ಯ ಸಿದ್ಧಿ ಆಗ್ತಾ ಹೋಗುತ್ತೆ. ಕೆಲವರಿಗೆ ಅಭಿಯಾನ ಅಂದರೆ ಆಗ್ತಕ್ಕಂಥ ಸಿದ್ಧಿ ಒಳ್ಳೆಯದು ಆಗುತ್ತೆ, ಕೆಲವರಿಗೆ ನಿಧಾನವಾಗುತ್ತೆ, ಕೆಲವರಿಗೆ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆ ಮುಂದುವರಿಸ್ತಾ ಹೋದರೆ ಮಂಗಳವಾರ ಹಬ್ಬ ನಮ್ಮ ಕಾರ್ಯ ನಡೀತಾ ಇದೆ ಅಂತ ಹೇಳಿ ಕೆಲವರಿಗೆ ಘೋಷಣೆ ಆಗುತ್ತೆ. ಅದಕ್ಕೆ ಯೋಚನೆ ಮಾಡದೇ ಇರತಕ್ಕಂಥವರು ಜೀವನದಲ್ಲಿ ಯಾವತ್ತೂ ಮುಂದುವರಿಯೋಕ್ಕೆ ಸಾಧ್ಯ ಅಂದರೆ ಜೀವನ ಪೂರ್ತಿ ಯೋಚನೆ ಮಾಡ್ತಾ ಇರೋವರೆಗೆ. ಆದರೆ ಮಂಗಳವಾರ ಒಳ್ಳೆಯ ದಿನ ಆಗಬೇಕಾದ್ರೆ ಈ ಪೌರ್ಣಮಿ ಬಹಳ ವಿಶೇಷ. ಈ ಪೌರ್ಣಮಿಯಲ್ಲಿ ಮಂಗಳವಾರ ಬಿದ್ದಿದ್ರೆ ಒಳ್ಳೆಯದು, ಸಂತೋಷ. ಆದರೆ ಶಾಂತಿ, ನೆಮ್ಮದಿ ವಾತಾವರಣ ಬೇಕು. ಪೌರ್ಣಮಿ ದಿವಸ ಯಾವತ್ತೂ ಕಲಹ ಅಂತ ಕರಿತೀವಿ. ಪೌರ್ಣಮಿ ದಿವಸ ಸಮುದ್ರ ಅಲೆಗಳು ಉನ್ನತ ಸ್ಥಾನಕ್ಕೆ ಬರುತ್ತೆ, ಉತ್ತಂಗತಕ್ಕೆ ಏರುತ್ತೆ. ಪೌರ್ಣಮಿ ದಿವಸ, ಅಮಾವಾಸ್ಯೆ ದಿವಸ ಸಮುದ್ರ ನೋಡ್ಬೋದು, ಅಲೆಗಳು ಆಹಾ ಓಹೋ ಅಂತ ಆ ಚೆಲ್ಲಾಟ ಏನು ಆಟ ಆಡುತ್ತೆ ಅಂತೀರ. ಹಾಗೆ ಮಕ್ಕಳು ಆಡ್ದ ಹಾಗೆ ಆ ನೀರು ರಭಸ ಇನ್ನೇನು ಬಂದು ಗುದ್ದತ್ತೇನೋ, ಇವು ಏನು ಅಲೆಗಳಪ್ಪ, ಈಗ ಸುಮ್ಮನೆ ಇತ್ತು, ಹೋಗ್ತಾ ಹೋಗ್ತಾ ಪೌರ್ಣಮಿ ಚಂದ್ರ ಮೇಲ್ ಬರ್ತಾ ಬರ್ತಾ ಅಲೆಗಳು ಜಾಸ್ತಿ ಆಯಿತು. ಆ ಅಟ್ಟಾಸ ಎಲ್ಲ ರೌದ್ರತೆಗೆ ತಿರುಗದೆ ಮಂಗಳವಾರದ ದಿವಸ ಪೌರ್ಣಮಿ ಆದಾಗ. ಆದರೆ ಈ ಮಂಗಳವಾರದ ದಿವಸ ಪೌರ್ಣಮಿ ಆದಾಗ ಎಲ್ರಿಗೂ ಹುಷಾರ್ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾತಿಗೆ ಹುಷಾರ್ ಅಂತ ಹೇಳ್ತಿದ್ದೆ ಅಂದರೆ ಜಾಗೃತಿ ಪಡಿಸ್ಕೊಳ್ಳದೆ ಇದ್ರೆ ಜೀವನ ಪೂರ್ತಿ ಬಹಳ ಕಷ್ಟ ಅಂದಾಗ ಈ ಹುಷಾರ್ ಅಂದರೆ ನೀರಿನಿಂದ ಘರ್ಷಣೆ, ಕರೆಂಟ್ನಿಂದ ಘರ್ಷಣೆ, ಇನ್ನು ಮೇಲೆ ಮಕ್ಕಳಿಗೆ ಶಾರ್ಪ್ ಐಟಮ್ಸ್ ಅಂದರೆ ಚಾಕು, ಕತ್ರಿ, ಚೂರಿ ಅಂತ ಸಣ್ಣ ಪುಟ್ಟದ್ದೆಲ್ಲ ಅಲ್ಲಿ ಇಲ್ಲಿ ಇಟ್ಟಿರ್ತೀರ, ಜಾಗೃತಿಯಾಗಿರ್ಬೇಕು. ಟಿವಿನ ಎಲ್ಲರೂ ಪಕ್ಕದಲ್ಲಿ ಇಟ್ಟಿದ್ರೆ ಸಣ್ಣ ಪುಟ್ಟ ಮಕ್ಕಳು ಬಂದ್ಬಿಟ್ಟು ಏನೋ ಟಿವಿ ರಿಪೇರಿ ಮಾಡಿದಂಗೆ ಎಲ್ಲ ತೆಗೆದಿಟ್ಟು ನೋಡಕ್ಕೆ ಹೋಗ್ತಾರೆ, ಮುಟ್ಟಕ್ಕೆ ಹೋಗ್ತಾರೆ. ವಾಷಿಂಗ್ ಮಿಷಿನ್ ಅಂದರೆ ಅದು ಮುಟ್ಟಕ್ಕೆ ಹೋಗುತ್ತೆ, ಗೊತ್ತೇ ಇಲ್ಲ ಪಾಪ, ಅದನ್ನೆಲ್ಲ ತೆಗೆದಿಟ್ಟಿದ್ರೆ ಸ್ವಿಚ್ ಆನ್ ಮಾಡಿದರೆ ಗತಿ ಏನು? ಹಾಗೆ ಇದೇ ರೀತಿಯಾದ ಘಟನೆಗಳು ಜಾಸ್ತಿ ನಡೀತಕ್ಕಂಥ ವಿಚಾರಗಳು. ಹುಷಾರಾಗಿರಿ, ಮಕ್ಕಳ ಕಡೆ ಗಮನ ಕೊಡಿ. ಸಣ್ಣ ಮಕ್ಕಳಿಗೆ ಯಾವ ಕಾಲಕ್ಕೂ ಈ ರೀತಿಯಾದ ರಭಸಕ್ಕೆ ಹೋಗದೆ ಇದ್ದ ಹಾಗೆ ಕಾಪಾಡಬೇಕಾದ ಧರ್ಮ ದೊಡ್ಡವರದು. ಈ ಪೌರ್ಣಮಿಯಲ್ಲಿ ವಿಶೇಷವಾಗಿ ಜಾಗೃತಿ ಮೂಡಿಸ್ತಕ್ಕಂಥ ವಿಚಾರ. ಪೌರ್ಣಮಿಯಲ್ಲಿ ಶಾಂತಿ ಅಂತ ನಾವು ಕೇಳ್ಕೋಬೇಕು. ಯಾರೋ ಶಾಂತಿ? ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂದರೆ ಆ ಧರ್ಮವನ್ನು ಎತ್ತಿಟ್ಟಿರ್ತಕ್ಕಂಥ ಬುದ್ಧ ಇವತ್ತಿನ ದಿವಸ ಪೌರ್ಣಮಿ. ಅದಕ್ಕೆ ಬುದ್ಧ ಪೌರ್ಣಮಿ ಅಂತ ಕರೆದ್ರು. ಪಾಪ ಗೌರ್ಮೆಂಟ್ ರಜಾ ಅಂತ ಹೇಳ್ತಾ ಇದ್ದಾರೆ, ಬಹಳ ಒಳ್ಳೇದು. ಯಾಕೆ ಅಂದರೆ ಒಳ್ಳೆ ದಿವಸ ರಜಾ ಹಾಕ್ಬಿಟ್ರೆ ನಿದ್ರೆ ಮಾಡ್ತೀರಾ ನೋಡಿ, ಅದಕ್ಕೆ ಖಂಡಿತ ಇಲ್ಲ ಸ್ವಾಮಿ. ಯಾವತ್ತೂ ತಿಳ್ಕೊಳ್ಳಿ, ಒಳ್ಳೆ ದಿವಸಗಳಲ್ಲಿ ರಜೆಗಳನ್ನ ಕೊಟ್ಟರೆ ಪ್ರಯೋಜನವಿಲ್ಲ. ನೀವು ಆ ದಿನ ಬುದ್ಧ ಪೌರ್ಣಮಿ ದಿವಸ ಶಾಂತಿ ವಾತಾವರಣನ ಎಲ್ಲ ಕಡೆ ಕಲ್ಪಿಸ್ಕೋಬೇಕಾದ್ರೆ ನೀವು ರಜಾ ಹಾಕದೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊತಾ ಬರಬೇಕು, ಹರಡಬೇಕು. ಏನನ್ನ? ಪೀಸ್, ಶಾಂತಿ, ನೆಮ್ಮದಿ ವಾತಾವರಣವನ್ನ ಎಲ್ಲ ಕಡೆ, ಕಲ್ಮಶವಾಗಿರ್ತಕ್ಕಂಥ ಜೀವನವನ್ನ, ಅಘೋರವಾಗಿರ್ತಕ್ಕಂಥ ಜೀವನವನ್ನ ಎಲ್ಲ ಸರಿತಿದ್ದುಪಡಿಸ್ಬೇಕು. ಇಂಥ ಒಂದು ಸರಿತಿದ್ದುಪಡೋ ಅವಕಾಶ ಬುದ್ಧನ ಜಯಂತಿ ಅಂತು. ಬುದ್ಧನ ಜಯಂತಿ ಜೊತೆ ಇವತ್ತು ವ್ಯಾಸ ಪೌರ್ಣಮಿ. ವ್ಯಾಸ ಪೌರ್ಣಮಿ ಅಂದರೆ ಎಲ್ಲ ಋಷಿ ಮುನಿಗಳು, ಎಲ್ಲ ಗುರುಗಳು, ಎಲ್ಲ ಮಠಾಧೀಶ್ವರರು, ಯಾವುದೇ ಒಂದು ವರ್ಗದವರಿರಲಿ, ಯಾವುದೇ ಮಠಾಧೀಶ್ವರರಿರಲಿ, ಅದು ವೀರಶೈವ ಮಠವಾಗಲಿ ಅಥವಾ ಬ್ರಾಹ್ಮಣ ಮಠವಾಗಲಿ, ಮಾಧ್ವ ಸಂಪ್ರದಾಯದ ಮಠವಾಗಲಿ, ಎಷ್ಟೋ ರೀತಿಯಾದ ಮಠವಾಗಲಿ, ನೂತನ ಮಠವಾಗಲಿ, ಇವರೆಲ್ಲ ಪೂಜೆ ಮಾಡಬೇಕಾದ್ದು ಜಗದ್ಗುರುಗಳಿಗೆ. ಭೂಮಿಯಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ವ್ಯಾಸ ಮಹಾಮುನಿಗಳು ವ್ಯಾಸಾಯ ವಿಷ್ಣು ರೂಪಾಯ, ಮಹಾವಿಷ್ಣುನೇ ವ್ಯಾಸ ಸ್ವರೂಪದಲ್ಲಿ ಬಂದಾಗ ವ್ಯಾಸಾಯ ವಿಷ್ಣು ರೂಪಾಯ, ಅವನ ವ್ಯಾಸ ಪೂಜೆಯನ್ನು ವ್ಯಾಸ ಪೌರ್ಣಮಿ ಎಂದು ಇವತ್ತು ಪ್ರಾರಂಭಿಸಿದ್ರೆ ಚಾತ್ರಮಾಸ ಪ್ರಾರಂಭ ಆಗೋಕ್ಕೆ ಮೊದಲು ವ್ಯಾಸ ಪೌರ್ಣಮಿ. ಇವತ್ತಿಗೆ ಬುದ್ಧ ಪೌರ್ಣಮಿ ಜೊತೆ ವ್ಯಾಸ ಪೌರ್ಣಮಿ. ವ್ಯಾಸರು ಯಾರು? ಸಾಕ್ಷಾತ್ ಭಾರತ ದೇಶದ, ಭಾರತ ಖಂಡವನ್ನ ಪ್ರತಿಪೂರ್ವಕವಾಗಿ ಉಳಿಸಿರ್ತಕ್ಕಂಥವ್ರು, ಸೃಷ್ಟಿಯನ್ನ ಅಘೋರವಾಗಿ ಕೊಟ್ಟಿರತಕ್ಕಂಥವ್ರು, ನೀತಿ ನಿಯಮ ನಿಷ್ಠೆ ಎಲ್ಲವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಮಹಾಭಾರತವನ್ನ
ಎಲ್ಲ ಯೋಜಿಸಿದ್ದವರು. ಅದಕ್ಕೆ ಇಂಥ ಒಂದು ಯೋಜನೆ ಜಗತ್ತಲ್ಲಿ ನ ಭೂತೋ ನ ಭವಿಷ್ಯತಿ ಅಂತ ಹೇಳಿದಾಗೆ ವ್ಯಾಸ ಪೌರ್ಣಮಿನ ಸ್ಮರಣೆ ಮಾಡ್ಕೋಬೇಕು. ಇವರಿಬ್ಬರ ಜೊತೆಗೆ ಗುರುಗಳಾದ ಸಿದ್ಧಗಂಗಾ ಮಠಾಧೀಶ್ವರರು ಶ್ರೀ ಶಿವಕುಮಾರ ಸ್ವಾಮಿಗಳು ಮರೆಯಕ್ಕಾಗತ್ತೆ? ಖಂಡಿತ ಸಾಧ್ಯವಿಲ್ಲ. ಅವರನ್ನೂ ಸ್ಮರಣೆ ಮಾಡ್ಕೋಬೇಕು. ಯಾಕೆಂದ್ರೆ ವ್ಯಾಸ ಪೌರ್ಣಮಿ ಎಂದು ಗುರು ಹಿರಿಯರೆಲ್ಲ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ವಿಚಾರ. ನಾವುಗಳು ಗುರು ಹಿರಿಯರಾಗಿರ್ತಕ್ಕಂಥ ರತ್ನ, ಅಮೂಲ್ಯವಾಗಿರ್ತಕ್ಕಂಥ ಕರ್ನಾಟಕ ರತ್ನವನ್ನ, ಅಯ್ಯೋ ತಪ್ಪಾಯ್ತು, ಕರ್ನಾಟಕ ರತ್ನ ಅಲ್ಲ, ಇನ್ನ ಮೇಲೆ ಭಾರತ ಎತ್ತಿಡಿದಕ್ಕಂಥ ಇಂಥ ಒಂದು ಅಮೂಲ್ಯ ರತ್ನ ಭಾರತ ರತ್ನವನ್ನ ನಾವೆಲ್ಲ ಕಲ್ಪಿಸ್ಕೊಂಡು ಪರಿಪೂರ್ಣವಾಗಿ ಅತ್ತ ಶೀಘ್ರದಲ್ಲಿ ಅವರಿಗೆ ದೊರೆಯಬೇಕು ಅನ್ನೋದೇ ನಮ್ಮ ಅಭಿಲಾಷೆ, ಅಪೇಕ್ಷೆ. ಏನಂತೀರಾ? ನೀವೆಲ್ಲ ಸಿದ್ಧಿ ಪಡಿಸಿರ್ತಕ್ಕಂಥವ್ರು, ಇದಕ್ಕೆ ಪ್ರಯತ್ನ ಪೂರ್ವಕವಾಗಿ ನಿಜವಾಗ್ಲೂ ನೀವೆಲ್ಲ ಆಚಂದ್ರಾರ್ಕವಾಗಿ ಅಂದ್ರೆ ಸೂರ್ಯಚಂದ್ರ ಇರೋವರೆಗೂ ನಾವುಗಳು ಆ ಗುರುಗಳ ಆಶೀರ್ವಾದ ಬೇಕು ಅಂದ್ರೆ ನಿಜಕ್ಕೂ ಇವರಿಗೆ ಭಾರತ ರತ್ನವನ್ನ ಕಲ್ಪಿಸ್ಕೊಡೋದು ಧರ್ಮ ನೀವುಗಳದು. ಸರ್ಕಾರದವರಾಗ್ಲಿ, ಗಣ್ಯ ವ್ಯಕ್ತಿಗಳಾಗ್ಲಿ, ಎಲ್ಲ ಸುತ್ತಮುತ್ತಲು ಇರತಕ್ಕಂಥವ್ರ ಭಕ್ತಾದಿಗಳಾಗ್ಲಿ, ಎಲ್ಲರ ಅಪೇಕ್ಷೆ ಒಂದಾಗಿರಲಿ, ಅತಿ ಶೀಘ್ರದಲ್ಲಿ ಭಾರತ ರತ್ನವೇ ಸಿಗಲಿ ಅಂತ ನಾವು ಅಭಿಲಾಷೆ ಪಡೋಣ. ಗುರುಗಳಿಗೆ ಇನ್ನೊಂದು ವಿಚಾರ ಏನು ಅಂದರೆ, ಯಾವತ್ತೂ ತಿಳ್ಕೊಳ್ಳಿ, ಒಂದು ರಹಸ್ಯ, ಒಂದು ಹಾಸ್ಯ ಅಥವಾ ಒಂದು ಉಲ್ಲಾಸಪೂರ್ವಕವಾಗಿರ್ತಕ್ಕಂಥ ನಾಟಕಗಳು ಅಥವಾ ಅವರಿಗೆ ಬೇಕಾದ ಒಂದು ಸೌಕರ್ಯಗಳು ಏನಾದರೂ ಬೇಕಾ ಬೇಡವಾ ಅನ್ನೋದು ಗೊತ್ತಾಗಬೇಕಾದ್ರೆ ಪವಾಡ ಪುರುಷರು ಅಂತ ಕರಿತೀವಿ, ದೈವ ಅನುಗ್ರಹ ಅಂತ ಕರಿತೀವಿ. ಒಂದೊಂದು ವಿಶೇಷಗಳನ್ನು ಅವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತಿನ ರಹಸ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾಟಕದಲ್ಲಿರ್ತಕ್ಕಂಥ ಅವರಿಗೆ ಆಸಕ್ತಿ ಬಹಳ ವಿಶೇಷ. ಆದರೆ ಆ ನಾಟಕದ ಜೊತೆಗೆ ನಾವುಗಳು ಅಕಸ್ಮಾತ್ ಊಟಕ್ಕೆ ಹೋದಾಗ, ಆ ಕಾಲದಲ್ಲಿ ಕೆಲಸದವ್ರು ಇರಲಿಲ್ಲ, ಕೆಲಸದವ್ರು ಇದ್ದಾಗ ಗಾರೆ ಕೆಲಸ ಕೂಡ ಪಾಪ ಮಾಡಿದ್ರು ಗುರುಗಳು. ಗಾರೆ ಕೆಲಸ ಜೊತೆ ದಾಸೋಹಕ್ಕೆ ಬಂದಾಗ ಅಡಿಗೆಯನ್ನು ಕೂಡ ಮಾಡಿದ್ರು. ಅಡಿಗೆ ಮಾಡೋದಿಂದ ಹಿಡಿದು ಅಂದರೆ ಆಲ್ರೌಂಡರ್. ಇವತ್ತಿನ ದಿವಸ ನೀವೇನಂತೀರ, ಗುರುಗಳನ್ನ ಎಲ್ಲ ಕೆಲಸ ಬಲ್ಲವನು, ಎಲ್ಲವನ್ನೂ ಬಲ್ಲವನು ಯಾರೋ? ಭಗವಂತ. ಅದೇ ಸಾಕ್ಷಿ ರೂಪವಾಗಿ ಇವತ್ತು ಜೀವಂತವಾಗಿರ್ತಕ್ಕಂಥ ಭಗವಂತನ ದರ್ಶನವನ್ನ ಪೂರ್ವಕವಾಗಿ ಪ್ರತಿಯೊಬ್ಬ ಮನುಷ್ಯ ಹೋಗಿ ಮಾಡಲೇಬೇಕು. ಇದು ನಮ್ಮ ಆದ್ಯ ಕರ್ತವ್ಯ, ಧರ್ಮ. ಇಂಥ ಒಂದು ಧರ್ಮ ರಕ್ಷಣೆ ಇವತ್ತಿನ ದಿವಸ ಅಗೆ ಹುಣ್ಣಿಮೆ ಅಂತ ಬೇರೆ ಕರಿತೀವಿ. ಅಗೆ ಹುಣ್ಣಿಮೆ ಅಂದ್ರೆ ಸೌದತ್ತಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ. ಈ ಹುಣ್ಣಿಮೆಯಲ್ಲಿ ಭಂಡಾರ ಪೂಜೆ ನಡೆಯುತ್ತೆ. ಸೌದತ್ತಿ ಎಲ್ಲಮ್ಮನಿಗೆ ಸ್ಮರಣೆ ಮಾಡ್ಕೊಂತೀವಿ. ಇಡೀ ಜಗತ್ತಿನಲ್ಲಿ ಒಂದು ಕಾರ್ಯ ಶುಭವಾದರೆ ಅಶುಭ ಕಾರ್ಯಗಳನ್ನು ನೆನೆಸ್ಕೊಳ್ಳೋ ದಿನಗಳು ಅಂತ ಹೇಳ್ತೀವಿ ಅಗೆ ಹುಣ್ಣಿಮೆ. ಇವತ್ತು ಎಲ್ಲರೂ ಆ ಭಂಡಾರವನ್ನ, ಸೌದತ್ತಿ ಎಲ್ಲಮ್ಮನನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಈ ಅಗೆ ಹುಣ್ಣಿಮೆಯಲ್ಲಿ ಯಾರು ಭಂಡಾರ ಪೂಜೆಯನ್ನ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರಾಗಿ 8 ಕಂಬಗಳಿದೆಯೋ ಆ ಕಂಬಗಳಲ್ಲಿ ಸ್ಮರಣೆ ಮಾಡ್ಕೊಳ್ಳೋ ಸುದಿನವೇ ಇವತ್ತು ನೀವೆಲ್ಲ ಸ್ಮರಣೆ ಮಾಡ್ಕೋಬೇಕಾದ ದಿನ. ಆ ಭಂಡಾರವನ್ನ ಯಾರು ಆ ಊರಲ್ಲಿದ್ದೀರೋ, ಸುತ್ತಮುತ್ತಲು ಗ್ರಾಮಸ್ಥರಿದ್ದೀರೋ, ನೀವು ಆ ಭಂಡಾರವನ್ನು ಚೆಲ್ಲೋ ಸಮಯಕ್ಕೆ ಯುಗೆ ಯುಗೆ ಎಂದಾಗೆ ಹೊಗೆ ಹೊಗೆ ಅಂತ ಇರ್ತಕ್ಕಂಥ ಆ ಜಗನ್ಮಾತೆ, ಅಂದ್ರೆ ಅವಳನ್ನ ಹಾಡಿ ಹೊಗಳಿದಷ್ಟು ಆ ಜಗನ್ಮಾಯೆ, ಮೋಹ ಮಾಯೆಯಲ್ಲಿ ನಾವು ಸಿಲುಕಿದ ಹಾಗೆ ಅವಳು ಸಿಲುಕೋಲ್ಲ, ಹುಷಾರ್. ಆದರೆ ಅವಳನ್ನ ಹೊಗಳ್ತಾ ಇರೋದು ಏನಕ್ಕೆ ಅಂದ್ರೆ ಅವಳ ಆಶೀರ್ವಾದ ಸದಾ ಕಾಲದಲ್ಲಿ ನಿಮಗೆ ಬೇಕು, ಸರ್ವದಾ ನಮಗೆ ಬೇಕು ಅನ್ನೋದು ರೀತಿ ನಾವೆಲ್ಲ ಬಯಸಬೇಕು. ನೋಡಿ, ಇವತ್ತು ಬುದ್ಧ ಪೌರ್ಣಮಿ, ವ್ಯಾಸ ಪೌರ್ಣಮಿ, ಅಗೆ ಹುಣ್ಣಿಮೆ, ಅಮ್ಮನವರ ಸ್ಮರಣೆಯನ್ನು ಮಾಡ್ಕೊಳ್ಳೋದು. ಇಷ್ಟೆಲ್ಲ ಸ್ಮರಣೆ ಮಾಡಿಕೊಂಡು ಸಿದ್ಧಗಂಗಾ ಮಠದ ವಿಚಾರಗಳನ್ನು ಮಾತಾಡಬೇಕಾದ್ರೆ ಇವತ್ತು ಮೂಲ ವಿಚಾರ ಸಿದ್ಧಗಂಗೆಯಲ್ಲಿ ಆ ಅಡಿಗೆ ಬಗ್ಗೆ ಏನಾಯಿತು, ಹೇಗಾಯಿತು ನಾವು ನೋಡ್ಕೊಂಬರಕ್ಕೆ ಮಾತಾಡಬೇಕಾದ್ರೆ ಏನು ತಿಳ್ಕೋಬೇಕು ನೀವು, ಅದಕ್ಕೆ ನೀವೇನು ಮಾಡಬೇಕು, ಕಾಯಲೇಬೇಕು.